ಯೇಸು ಕ್ರಿಸ್ತನ ಜನ್ಮ ವೃತ್ತಾಂತವನ್ನು ತಿಳಿಸುವ ಪರಮ ಪವಿತ್ರ ಹಬ್ಬ ಕ್ರಿಸ್ಮಸ್ ಮತ್ತೆ ಬಂದಿದೆ. ಬದುಕಿಗೆ ಚೇತೋಹಾರಿಯಾಗುವ ನಮ್ಮ ಮನಸ್ಸಿನ ಕಳೆ ಕೊಳೆಯನ್ನು ತೆಗೆಯುವ ಕ್ರಿಸ್ಮಸ್ ಹಬ್ಬದ ಕುರಿತ ಒಂದು ವರದಿ ಇಲ್ಲಿದೆ. ಎಸ್, ಕ್ರಿಸ್ಮಸ್ ಹಬ್ಬ ಮರಳಿ ಬಂದಿದೆ. ಕ್ರಿಸ್ಮಸ್ ಹಬ್ಬ ಅಂದ್ರೆ ಅದೊಂದು ಸಂಭ್ರಮ. ಸಂತಾ ಕ್ಲಾಸ್, ಉಡುಗೊರೆ, ಸಿಹಿ ತಿಂಡಿ, ಭಿನ್ನ ವಿಭಿನ್ನ ಗೋದಲಿ, ಬಣ್ಣ ಬಣ್ಣದ ನಕ್ಷತ್ರ, ಡೆಕೋರೇಷನ್ಸ್, ಹೀಗೆ 10 ಹಲವು ವೈಶಿಷ್ಟ್ಯತೆಯ ಹಬ್ಬ ಕ್ರಿಸ್ಮಸ್. ಕ್ರಿಸ್ಮಸ್ ಹಬ್ಬ ಒಂದು ಪ್ರದೇಶ, ದೇಶ, ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ. ವಿಶ್ವದಾದ್ಯಂತ ಆಚರಿಸುವ ವರ್ಷದ ಕೊನೆಯ ಹಬ್ಬ. ಇನ್ನು ಮಂಗಳೂರಿಗೆ ಬಂದ್ರೆ ಕ್ರಿಸ್ಮಸ್ ಹಬ್ಬದ ಖುಷಿಯೇ ಬೇರೆ. ಡಿಸೆಂಬರ್ ತಿಂಗಳ ಮೊದಲ ವಾರದಿಂದ ಗೋದಲಿ ತಯಾರಿಸಲು ಸಿದ್ಧತೆಗಳು ಆರಂಭವಾಗುತ್ತದೆ. ಜೊತೆಗೆ ಕುಸ್ವರ್ ತಯಾರಿಕೆ ಸಿದ್ಧತೆ, ಅಂಗಡಿಗಳಿಗೆ ತೆರಳಿ ನಕ್ಷತ್ರ, ತರಹೇವಾರಿಯ ಡೆಕೋರೇಷನ್ಸ್ ತರುವುದು, ಹೀಗೆ ಒಂದಿಷ್ಟು ಸಂಭ್ರಮದ ಕ್ರಿಸ್ಮಸ್ನ ತಯಾರಿಗಳು ಭರದಿಂದ ನಡೆಯುತ್ತಿದೆ. ಕಳೆದ 2 ವರ್ಷದಿಂದ ಕೊರೋನಾ ಈ ಸಂಭ್ರಮವನ್ನ ಕಸಿದುಕೊಂಡಿತ್ತು. ಇದೀಗ ಈ ವರ್ಷ ಮತ್ತೆ ಕ್ರಿಸ್ಮಸ್ ಸಂಭ್ರಮ ಗರಿಗೆದರಿದೆ. ಡಿಸೆಂಬರ್ 24ರ ರಾತ್ರಿಗೆ ನತಲಾಚಿ ರಾತ್ರಿ ಅಂತ ಕರೀತಾರೆ. ಅಂದು ಕ್ರಿಸ್ಮಸ್ ಕ್ಯಾರಲ್ಸ್ಗಳನ್ನ ಹಾಡ್ತಾರೆ. ಕ್ಯಾರಲ್ಸ್ ಅಂದ್ರೆ ಕ್ರಿಸ್ತನ ಜನನವನ್ನ ಹಾಡಿ ಹೊಗಳುವ ಉಲ್ಲಾಸದ ಹಾಡು. ವಿಶೇಷ ಬಲಿಪೂಜೆಯ ಮುಂಚೆ 1 ಗಂಟೆಗಳ ಕಾಲ ಸುಮಧುರ ಸಂಗೀತದೊಂದಿಗೆ ಇದನ್ನ ಹಾಡ್ತಾರೆ. ಇದಾದ ನಂತರ ವಿಶೇಷ ಬಲಿಪೂಜೆ ನಡೆಯುತ್ತದೆ. ನಂತರ ಒಬ್ಬರಿಗೊಬ್ಬರು ಶುಭಾಶಯವನ್ನ ಹಂಚಿಕೊಳ್ತಾರೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕೊರೋನಾದ ಹಬ್ಬದ ಸಂಭ್ರಮ ಇದೆ ಎನ್ನುತ್ತಾರೆ ಬಾಂಧವರು. ಈ ಸರ್ತಿ ಕ್ರಿಸ್ಮಸ್ ಹಬ್ಬದ ವಾತಾವರಣ ನಿಜವಾಗ್ಲೂ ಲಾಸ್ಟ್ ಇಯರ್ಗಿಂತ ಒಳ್ಳೆದಿದೆ. ಆ ಜನರಿಗೆ ನಿಜವಾಗಿ ಒಂದು ಆ ಸೆಲೆಬ್ರೇಷನ್ ಮೂಡ್ ಅಂತೂ ಖಂಡಿತ ಕಾಣುತ್ತದೆ. ಪಾಸಿಟಿವ್ ಆ್ಯಟಿಟ್ಯೂಡ್ ಜನರ ಹತ್ರ ಇದೆ. ಒಂದು ಸೆಲೆಬ್ರೇಷನ್ ಮಾಡಬೇಕು. ದೇ ಹ್ಯಾವ್ ಸಮ್ವೇರ್ ದೇ ಫೀಲ್ ದಟ್ ದೇ ಹ್ಯಾವ್ ಕಮ್ ಔಟ್ ಆಫ್ ದಿಸ್ ಸ್ಟ್ರೆಸ್. ಅದೊಂದು ಈ ಕೋವಿಡ್ದು ಆ ಸೆಲೆಬ್ರೇಷನ್ ಇಲ್ಲದ್ದು ಒಂದು ವಾತಾವರಣದಿಂದ ಒಂದು ಸೆಲೆಬ್ರೇಷನ್ ಮಾಡುವ ಎಂಬ ಒಂದು ವಾತಾವರಣಕ್ಕೆ ಖಂಡಿತವಾಗಿ ಜನರು ಬರ್ತಾ ಇದ್ದಾರೆ. ಕ್ರಿಸ್ಮಸ್ಸಿಗೆ ನ್ಯೂಮರಸ್ ಐಟಮ್ಸ್ ಅಂದರೆ ಅಂಥ ಇಂಥ ವೆರೈಟಿ ಅಂತ ಹೇಳಿದ್ರೆ ಎಷ್ಟು ನಾವು ವೆರೈಟಿ ಇಡ್ತೇವೆ ಅಂಥ ಒಂದು ಇದು ಫೆಸ್ಟಿವಲ್ ಇದು. ಸೊ ನಾನು ಏನು ಹೇಳ್ಬೋದು, ಸಾಧಾರಣ ಒಂದು 500ಗಿಂತ ಮೇಲೇ ವೆರೈಟೀಸ್ ಅಂತ ಹೇಳ್ಬೋದು. ಬೇರೆ ಬೇರೆ ಸ್ಟಾರ್ ಇರಲಿ, ಮತ್ತು ಕ್ರಿಪ್ ಸೆಟ್ಸ್ ಇರಲಿ, ಮತ್ತು ಬೇರೆ ಟ್ರೀ ಡೆಕೋರೇಷನ್ಸ್ ಐಟಮು, ಹೀಗೆ 500ಗಿಂತ ಮೇಲೇ ಡಿಫ್ರೆಂಟ್ ಐಟಮ್ಸ್. ಅದಕ್ಕೆ ಟ್ರೀ, ಈಗ ಕ್ರಿಸ್ಮಸ್ ಟ್ರೀ ಅಂತೇಳಿ ಅದರಲ್ಲೂ ವೆರೈಟಿ. ಟ್ರೆಡಿಷನಲ್ಲಿ ಮಣ್ಣಿದು ಮೂರ್ತಿ ಇತ್ತು. ಅದರಲ್ಲಿ ಸಾಧಾರಣ ಒಂದು 16-18 ಪೀಸಸ್ ಈಗ ಬೇರೆ ಬೇರೆ. ಅದರಲ್ಲಿ ಯೇಸು ಕ್ರಿಸ್ತರು, ಮತ್ತು ಅಂದರೆ ಬೇಬಿ ಜೀಸಸ್, ನಂತರ ಜೋಸಫ್, ಮೇರಿ, ಮತ್ತು ರಾಜರು, ಕುರುಬರು, ಮತ್ತು ಈ ಶೀಪ್ಸ್, ಹಾಗೆ ಮತ್ತು ಒಂಟೆ ಕಥೆ, ಹೀಗೆ ಇರುವುದು ಒಂದು 17 ಐಟಮ್ಸ್ ಬರ್ತಾಯಿತ್ತು. ಈಗ ಇಂಪೋರ್ಟೆಡ್ ಐಟಮಲ್ಲಿ 12 ಐಟಮ್ಸ್ ಮಾತ್ರ ಬರ್ತದೆ. ಇಂಪೋರ್ಟೆಡ್ ಐಟಮ್ಸ್ ಇದು ಸ್ವಲ್ಪ ಬ್ಯೂಟಿ ಒಳ್ಳೆಯದುಂಟು. ಬಟ್ ಜನರು ಇವತ್ತಿಗೂ ಸಹ ಆ ಟ್ರೆಡಿಷನ್ ಇದಕ್ಕೆ ಸಹ ಹೋಗ್ತಾರೆ. ದಟ್ ಟ್ರೆಂಡ್ ಈಸ್ ದೇರ್. ಸ್ಟಾರಲ್ಲಿಯೇ ಸಾಧಾರಣ ಒಂದು 100 ಅಬವ್ ವೆರೈಟಿ ಇದೆ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರು ಎಂಬ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಗೋದಲಿಯನ್ನ ನಿರ್ಮಾಣ ಮಾಡಲಾಗುತ್ತದೆ. ಯೇಸು ಕ್ರಿಸ್ತರ ತಂದೆ ಜೋಸೆಫ್ ಅವರು ಜನಗಣತಿಯ ಸಂದರ್ಭದಲ್ಲಿ ತನ್ನ ಹೆಸರು ನೋಂದಣಿಗೆ ಬೆತ್ಲೆಹೆಮ್ಮಿಗೆ ತುಂಬು ಗರ್ಭಿಣಿಯಾಗಿದ್ದ ಮಡದಿ ಮರಿಯಳ ಜೊತೆ ಹೋದಾಗ ಅಲ್ಲಿ ಮರಿಯಳಿಗೆ ಹೆರಿಗೆಯ ಬೇನೆ ಕಾಣಿಸಿಕೊಂಡಿತ್ತು. ಹೆರಿಗೆಗೆ ಎಲ್ಲೂ ಜಾಗ ಸಿಗದ ಕಾರಣ ಹತ್ತಿರದಲ್ಲೇ ಒಂದು ದನದ ಕೊಟ್ಟಿಗೆಯಲ್ಲಿ ಮರಿಯ ಅವರು ಯೇಸು ಕನ್ನನಿಗೆ ಜನ್ಮವನ್ನ ನೀಡಿದ್ರು ಎನ್ನುವುದು ನಂಬಿಕೆ. ಹಾಗಾಗಿ ಗೋದಲಿ ನಿರ್ಮಾಣಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತದೆ. ಕ್ರೈಸ್ತ ಬಾಂಧವರ ಮನೆಯಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳಾದ ಅಕ್ಕಿಯಿಂದ ತಯಾರಿಸಿದ ಲಾಡು, ಕಿಡಿಯೋ, ಗುಳಿಯೋ, ನಿವ್ರಿಯೋ, ಕುಕೀಸ್, ನೆವೆ, ಚಕ್ಕುಲಿ, ಕೇಕ್, ಖಾರ ಕಡ್ಡಿಗಳನ್ನ ಕ್ರಿಸ್ಮಸ್ ಹಬ್ಬದಂದು ನೆರೆಮನೆಯವರಿಗೆ, ಗೆಳೆಯರು, ಸಹೋದ್ಯೋಗಿ ಸೇರಿದಂತೆ ಎಲ್ಲರಿಗೂ ಹಂಚುವ ಪ್ರಕ್ರಿಯೆಯು ಕ್ರಿಸ್ಮಸ್ ಹಬ್ಬದಂದು ನಡೆಯುತ್ತದೆ. ಕ್ರಿಸ್ಮಸ್ ಅಂದರೆ ಅದೊಂದು ಸಂಭ್ರಮದ ಹಬ್ಬ. ಆದ್ರೆ ಆ ಸಂಭ್ರಮ ಈಗಿಲ್ಲ. ಕಾರಣಗಳು ಹಲವು. ಒಂದೆಡೆ ಕೆಲಸದ ಒತ್ತಡ,
ಅವಿಭಕ್ತ ಕುಟುಂಬ, ಒಂದಿಬ್ಬರು ಮಕ್ಕಳು, ತಂತ್ರಜ್ಞಾನದ ಹೆಚ್ಚಿನ ಬಳಕೆ, ಹೀಗೆ 10 ಹಲವು ಕಾರಣಗಳು ಈ ಸಂಭ್ರಮಕ್ಕೆ ಸ್ವಲ್ಪ ಮಟ್ಟಿನ ಪೆಟ್ಟನ್ನ ನೀಡಿರುವುದು ವಾಸ್ತವದ ಸತ್ಯ. ಆದರೂ ಈಗಲೂ ಒಂದು ಮಟ್ಟಿನ ಸಂಭ್ರಮದ ಕಳೆ ಇದೆ. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ಮೊದಲಿನ ಸಂಭ್ರಮ ಸಡಗರ ಮರುಕಳಿಸಲಿ, ಸರ್ವಧರ್ಮದಲ್ಲೂ ಹಬ್ಬದ ವಾತಾವರಣ ಮೂಡಿಬರಲಿ ಅನ್ನುವುದೇ ನಮ್ಮ ಆಶಯ. ಅವಿನಾಶ್, ನಮ್ಮ ಕುಡ್ಲ, ನ್ಯೂಸ್ 24x7 ಮಂಗಳೂರು.